ನಾನಿವತ್ತು ನಿಮಗೆ ನಾಟಿ ಕೋಳಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅತಿ ಬೇಗ ಮತ್ತು ಕಡಿಮೆ ಸಮಯದಲ್ಲಿ ಹೇಗೆ ನಾಟಿ ಕೋಳಿನ ದಪ್ಪ ಆಗಬೇಕು ಅಂದರೆ ನೀವು ಮನೆಯಲ್ಲೇ ಬೇಗ ದಪ್ಪ ಮಾಡ್ಕೋಬೋದು. ಮತ್ತು ಅದು ಆರೋಗ್ಯಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ನಮ್ಗೆ ತಿಂದರೆ ಹೆಲ್ತಿಯಾಗಿರುತ್ತೆ. ಅದಕ್ಕೋಸ್ಕರ ನಾವು ಮನೆಯಲ್ಲಿ ಸಾಕಿದಂಥ ನಾಟಿ ಕೋಳಿನ ತಿಂದು ನಮ್ಮ ಆರೋಗ್ಯನ ದಷ್ಟಪುಷ್ಟವಾಗಿ ಚೆನ್ನಾಗಿ ಮಾಡ್ಕೊಳ್ಳೋಣ. ಈಗ ನಾಟಿ ಕೋಳಿಗೆ ರಾಗಿ ಮತ್ತು ಮನೆಯಲ್ಲೇ ಬೆಳೆದಂತಹ ಭತ್ತ ಮತ್ತು ಜೋಳಗಳನ್ನ ಹಾಕೋದ್ರಿಂದ ಅತಿ ಬೇಗ 1 ತಿಂಗಳಿಂದ 45 ದಿನದೊಳಗಡೆ 1 kg-ಯಿಂದ 2 kg ತೂಕ ಬರುತ್ತೆ. ಇಲ್ಲಿ ನೋಡಿ ವೀಕ್ಷಕರೇ, ನಾವು ಈ ಸಣ್ಣ ಮರಿಗೆ ಇನ್ನು 30 ದಿನದೊಳಗಡೆ ಇದು 2 kg-ಯಿಂದ 3 kg ಬರುತ್ತೆ. ಭತ್ತ ಹಾಕಿದ್ದೀವಿ, ರಾಗಿ ಹಾಕಿದ್ದೀವಿ. ಹೀಗೆ ಈ ಮರಿ ಕೋಳಿಗಳು ಒಂದೇ ತಿಂಗಳೊಳಗಡೆ 1ರಿಂದ 3 kg ಅಷ್ಟವರೆಗೆ ನಾಟಿ ಕೋಳಿ ದಪ್ಪ ನೋಡಿ. ನನ್ನ ಪ್ರೀತಿಯ ವೀಕ್ಷಕರೇ, ಮತ್ತು ಎಷ್ಟೊಂದು ನಾಟಿ ಕೋಳಿ ಮೊಟ್ಟೆ ಇದೆ. ಇದು ತುಂಬ ನ್ಯಾಚುರಲ್ ಆಗಿರೋ ನಾಟಿ ಕೋಳಿ ಮೊಟ್ಟೆಗಳು. ಇದು ನಮಗೆ 1 ತಿಂಗಳು ಅಷ್ಟರೊಳಗಡೆ ನಮಗೆ ಒಂದು 30 ಮೊಟ್ಟೆನ ಕೊಡುತ್ತೆ. ನಿಮಗೆಲ್ಲ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಾವು ಇನ್ನೂ ಹೆಚ್ಚು ನಾಟಿ ಕೋಳಿನ ಸಾಕೋಣ ಮತ್ತು ಮೊಟ್ಟೆನ ಮಾಡೋಣ. ನೋಡಿ ವೀಕ್ಷಕರೇ, ಇಲ್ಲಿ ಎಷ್ಟು ಚೆನ್ನಾಗಿವೆ ಕೋಳಿಗಳು. ನೋಡಿದ್ರಾ, ಈ ಕೋಳಿ ಹುಂಜ 2 kg ಬರುತ್ತೆ. ನೋಡಿದ್ರಾ, ನೀವು ಮರಿ ನೋಡಿದ್ರಿ ಆಗಲೇ ಇದ್ರ ಎಷ್ಟು ದಪ್ಪ ಆಗಿದೆ ಅಂತ. ನೋಡಿ ವೀಕ್ಷಕರೇ, 30 ದಿನದಲ್ಲಿ ಹೇಗೆ ಈ ಕೋಳಿ ದಪ್ಪ ಆಗಿದೆ ನೋಡಿ. ಮತ್ತು ಎಷ್ಟು ಚೆನ್ನಾಗಿದೆ, ದಷ್ಟಪುಷ್ಟವಾಗಿದೆ. ನಾವು ತಿಂದರೆ ಇದೇ ರೀತಿ ದಷ್ಟಪುಷ್ಟವಾಗ್ತೀವಿ. ಹೆಲ್ತಿಯಾದ ಆರೋಗ್ಯ ನಮಗೆ ಸಿಗುತ್ತೆ. ಯಾರಿಗೆ ತಾನೇ ನಾಟಿ ಕೋಳಿ ಅಂದರೆ ಇಷ್ಟ ಇಲ್ಲ. ಇಂಥ ನಾಟಿ ಕೋಳಿ ಸಿಗಬೇಕು ಅಂದರೆ ನಾವು ಮನೆಯಲ್ಲೇ ಸಾಕಬೇಕು. ನ್ಯಾಚುರಲ್ಲಾಗಿ ಒಳ್ಳೆ ಹೆಲ್ತಿ ಫುಡ್ ಹಾಕಿ, ಅಕ್ಕಿ, ರಾಗಿ, ಮೆಕ್ಕೆಜೋಳ, ಮನೆಯಲ್ಲೇ ಉಳಿದಂತಹ ರಾಗಿ ಹಿಟ್ಟು ಮತ್ತು ರೊಟ್ಟಿ ಎಲ್ಲ ಹಾಕಿದ್ರೆ ತಿಂಗಳು ಕಳೀತಾ 30 ದಿನದಿಂದ 45 2 ತಿಂಗಳೊಳಗಡೆ ನಮಗೆ 2 kg-ಯಿಂದ 3 kg ಆಗೋಷ್ಟು ದಪ್ಪದ ಕೋಳಿಗಳು ನೋಡಿ. ಇಲ್ಲಿ ಎಲ್ಲ ಹೆಂಗಿದೆ, ನ್ಯಾಚುರಲಾಗಿ ನಮ್ಮದೇ ಮನೆಯ ಸುತ್ತ ಕೋಳಿಗಳು ಈಗ ಬಿಡ್ತೀವಿ. ಆರಾಮಾಗಿ ಓಡಾಡ್ಕೊಂಡು ತಿಂದ್ಕೊಂಡು ನೀವು ಮನೆಯಲ್ಲಿ ಹೀಗೆ ನಾಟಿ ಕೋಳಿ ಸಾಕಿ ನಿಮ್ಮ ಆರೋಗ್ಯನ ದಷ್ಟಪುಷ್ಟವಾಗಿ ಚೆನ್ನಾಗಿ ನೋಡ್ಕೊಳ್ಳಿ. ಹೆಲ್ತಿಯಾಗಿ ನೋಡಿ ಎಷ್ಟು ಚೆನ್ನಾಗಿವೆ ನಾಟಿ ಕೋಳಿಗಳು. ನೀವು ಸಾಕ್ತೀರಲ್ವಾ ಮನೆಯಲ್ಲಿ ವೀಕ್ಷಕರೇ? ಓಕೆ, ಬಾ.